ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಶ್ರುತಿ ಕನ್ನಡದ ಪ್ರಸಿದ್ಧ ನಟಿ ಮತ್ತು ರಾಜಕಾರಣಿ. ಇಂಥ ಶ್ರುತಿ ಜೀವನದ ಹಾದಿ ಹೇಗಿದೆ? ಚಿತ್ರರಂಗಕ್ಕೆ ಬಂದಿದ್ ಹೇಗೆ? ಸಾಂಸಾರಿಕ ಜೀವನದಲ್ಲಿ ಅನುಭವಿಸಿದ ಕಷ್ಟಗಳೇನು? ಮಗಳು ಯಾರು? ಏನ್ ಮಾಡ್ತಿದ್ದಾರೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. 1976 ಸೆಪ್ಟೆಂಬರ್ 18ರಂದು ಜನನ. ಶ್ರುತಿ ಹುಟ್ಟಿದ್ದು 1976 ಸೆಪ್ಟೆಂಬರ್ 18ನೇ ತಾರೀಕು ಹಾಸನದಲ್ಲಿ. ತಂದೆ ಜೆ.ವಿ. ಕೃಷ್ಣ ರಂಗಭೂಮಿ ಕಲಾವಿದರಾಗಿದ್ದ ಇವರು ನಾಟಕ ಕಂಪನಿಯೊಂದನ್ನ ಹೊಂದಿದ್ರು. ಇಂಥ ಜೆ.ವಿ. ಕೃಷ್ಣ ತಮ್ಮದೇ ಕಂಪನಿಯಲ್ಲಿ ಕಲಾವಿದರಾಗಿ ಕೆಲಸ ಮಾಡ್ತಿದ್ದ ರಾಧಾ ಮತ್ತು ರುಕ್ಮಿಣಿ ಎಂಬ ಅವಳಿ ಸಹೋದರಿಯರನ್ನ ಮದುವೆಯಾದ್ರು. ಈ ದಂಪತಿಗಳ 3 ಮಕ್ಕಳಲ್ಲಿ ಎರಡನೆಯವರಾಗಿ ಜನಿಸಿದ್ರು ಶ್ರುತಿ. ಇವರಿಗೆ ಶರಣ್ ಎಂಬ ಅಣ್ಣ ಮತ್ತು ಉಷಾ ಎಂಬ ತಂಗಿ ಇದ್ದಾರೆ. ಶ್ರುತಿಯ ನಿಜವಾದ ಹೆಸರು ಜಿ.ಕೆ. ಗಿರಿಜಾ. ಇವರದ್ದು ರೆಡ್ಡಿ ಸಮುದಾಯ. ಊರಿಂದೂರಿಗೆ ಶಿಫ್ಟ್, ಶಾಲೆ ಚೇಂಜ್. ಓದಿನಲ್ಲಿ ಹಿಂದೆ, ಕ್ರೀಡೆಯಲ್ಲಿ ಮುಂದೆ. ಶ್ರುತಿ ಪೋಷಕರು ನಾಟಕ ಕಂಪನಿಯಲ್ಲಿ ಇದ್ದಿದ್ರಿಂದ ಆಗಾಗ ಒಂದೂರಿಂದ ಇನ್ನೊಂದೂರಿಗೆ ಶಿಫ್ಟ್ ಆಗ್ತಿದ್ರು. ಅದರಂತೆ ಮಕ್ಕಳ ಶಾಲೆಯು ಚೇಂಜ್ ಆಗ್ತಿತ್ತು. ಶ್ರುತಿ ಹೊಳೆನರಸೀಪುರದ ಗ್ರೀನ್ವುಡ್ ಶಾಲೆ ಮತ್ತು ಹುಬ್ಬಳ್ಳಿಯ 7th ಡೇ ಅಡ್ವೆಂಟಿಸ್ಟ್ ಸ್ಕೂಲ್ ನಲ್ಲಿ ಶಿಕ್ಷಣ ಪಡೆದಿದ್ದಾರೆ. ಓದಿನಲ್ಲಿ ಹಿಂದಿದ್ದ ಇವರಿಗೆ ಕ್ರೀಡೆಯಲ್ಲಿ, ಅದರಲ್ಲೂ ರನ್ನಿಂಗ್ ರೇಸ್ ನಲ್ಲಿ ಹೆಚ್ಚು ಆಸಕ್ತಿ. ಜೊತೆಗೆ ನಾಟಕ, ಡ್ಯಾನ್ಸ್ ಗಳಲ್ಲಿ ಭಾಗವಹಿಸುತ್ತಿದ್ರು. ಬಾಲ್ಯದಲ್ಲಿ ತುಂಬಾ ಸಿಟ್ಟು ಸ್ವಭಾವದವರಾಗಿದ್ದ ಇವರು ಅಣ್ಣ ಶರಣ್ ಜೊತೆ ಫೈಟ್ ಮಾಡಿದ್ದು ಲೆಕ್ಕಕ್ಕಿಲ್ಲ. ಅಣ್ಣನ ಸ್ಕೂಲ್ ಬ್ಯಾಗ್ ಅನ್ನ ಮನೆಯಿಂದ ಶಾಲೆವರೆಗೆ, ಶಾಲೆಯಿಂದ ಮನೆವರೆಗೆ ಹೊತ್ತಿದ್ದು, ದೀಪಾವಳಿ ಟೈಮಲ್ಲಿ ಪಟಾಕಿ ಕದ್ದಿದ್ದು, ಗಿಲ್ಲಿ ದಾಂಡ್, ಲಗೋರಿ ಆಡಿದ್ದು, ಆರ್ಕೆಸ್ಟ್ರಾಗಳಲ್ಲಿ ಹಾಡ್ತಿದ್ದು ಇವರ ಬಾಲ್ಯದ ನೆನಪುಗಳಾಗಿವೆ. ಮಕ್ಕಳನ್ನ ನಟ ನಟಿ ಮಾಡುವ ಆಸೆ ಅಪ್ಪನಿಗೆ. ನಾಟಕ ಕಂಪನಿ ಬಂದ್ ಮಾಡಿ ಬೆಂಗಳೂರಿಗೆ. ಒಂದ್ಸಲ ಇವರ ಕಂಪನಿಯ ನಾಟಕವೊಂದು 100 ದಿನ ಪೂರೈಸಿತು. ಅದರ ಕಾರ್ಯಕ್ರಮಕ್ಕೆ ಶಿವರಾಜ್ ಕುಮಾರನ್ನ ಕರೆಸಿದ್ರು ಜೆ.ವಿ. ಕೃಷ್ಣ. ಶಿವಣ್ಣ ಜೊತೆ ನಿರ್ಮಾಪಕರಾದ ಚಿನ್ನೇಗೌಡ್ರು ಕೂಡ ಬಂದಿದ್ರು. ಅಲ್ಲಿ ಶ್ರುತಿಯನ್ನ ನೋಡಿ ಚೆನ್ನಾಗಿದ್ದಾಳಲ್ಲ, ಬೆಂಗಳೂರಿಗೆ ಕರ್ಕೊಂಡ್ ಬನ್ನಿ, ಸಿನಿಮಾದಲ್ಲಿ ಅವಕಾಶ ಕೊಡಿಸೋಣ ಅಂದಿದ್ರಂತೆ ಚಿನ್ನೇಗೌಡ್ರು. ಅದರಂತೆ ಮಕ್ಕಳ ಭವಿಷ್ಯಕ್ಕಾಗಿ ನಾಟಕ ಕಂಪನಿಯನ್ನೇ ಬಂದ್ ಮಾಡಿದ ಜೆ.ವಿ. ಕೃಷ್ಣ ಕುಟುಂಬ ಸಮೇತ ಬೆಂಗಳೂರಿಗೆ ಬಂದ್ರು. ಬಂದವರೇ ಮಕ್ಕಳ ಫೋಟೋ ಶೂಟ್ ಮಾಡಿಸಿ ಹಲವು ನಿರ್ದೇಶಕರನ್ನ ಭೇಟಿಯಾದ್ರು. ತಂದೆಯಿಂದ ಸಿಕ್ಕಿತು ಆಕ್ಟಿಂಗ್ ತರಬೇತಿ. ಬೆಂಗಳೂರಿಗೆ ಬಂದ ಶ್ರುತಿ ಮಲ್ಲೇಶ್ವರಂ ಗರ್ಲ್ಸ್ ಹೈಸ್ಕೂಲ್ ನಲ್ಲಿ 8ನೇ ತರಗತಿಗೆ ಅಡ್ಮಿಷನ್ ಪಡೆದ್ರು. ಆದ್ರೆ ಓದು ತಲೆಗೆ ಹತ್ಲಿಲ್ಲ. ಸಿನಿಮಾ ಕ್ಷೇತ್ರಕ್ಕೆ ಹೋದ್ರೆ ಓದೋದ್ರಿಂದ ತಪ್ಪಿಸಿಕೊಳ್ಬಹುದು ಅನ್ಕೊಂಡ್ರು. ಅದರಂತೆ ಆಕ್ಟಿಂಗ್ ಗೆ ತಯಾರಿ ನಡೆಸಿದ್ರು. ಆಗ್ಲೇ ಗೊತ್ತಾಗಿದ್ದು ಸಿನಿಮಾಗಿಂತ ಶಾಲೆಗೆ ಹೋಗೋದೇ ಬೆಸ್ಟ್ ಅಂತ. ಯಾಕಂದ್ರೆ ಪದೇ ಪದೇ ಡ್ರೆಸ್ ಚೇಂಜ್ ಮಾಡಿಸ್ತಿದ್ದ ತಂದೆ ಅಳೋ ಆಕ್ಟಿಂಗ್, ಹೆದರೋ ಆಕ್ಟಿಂಗ್ ನಿಂದ ಹಿಡಿದು ಎಲ್ಲವನ್ನ ಮಾಡಿಸ್ತಿದ್ರು. ಬರಲ್ಲ ಅಂದ್ರೆ ಹೊಡಿತಿದ್ರು. 1990ರಲ್ಲಿ ಚಿತ್ರರಂಗ ಪ್ರವೇಶ, ಬದುಕು ಬದಲಿಸಿದ ಶ್ರುತಿ ಚಿತ್ರ. ಅದು ಆಸೆಗೊಬ್ಬ ಮೀಸೆಗೊಬ್ಬ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ತಂಗಿ ಪಾತ್ರಕ್ಕೆ ನಟಿಯನ್ನ ಹುಡುಕ್ತಿದ್ದ ಸಮಯ. ಚಿನ್ನೇಗೌಡ್ರು ತಮ್ಮ ಬಳಿ ಇದ್ದ ಶ್ರುತಿ ಫೋಟೋವನ್ನ ಚಿತ್ರದ ನಿರ್ಮಾಪಕಿ ಪಾರ್ವತಮ್ಮ ರಾಜ್ಕುಮಾರ್ಗೆ ಕಳುಹಿಸಿಕೊಟ್ರು. ಅದರಂತೆ ಸಿನಿಮಾಗೆ ಆಯ್ಕೆಯಾದ ಶ್ರುತಿ 1990ರಲ್ಲಿ ಅಂದ್ರೆ ತಮ್ಮ 14ನೇ ವಯಸ್ಸಲ್ಲಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ರು. ಆದ್ರೆ ಗಿರಿಜಾ ಅನ್ನೋ ಹೆಸರು ಬೇರೊಬ್ಬ ನಟಿ ಜೊತೆ ಕ್ಲಾಶ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಪ್ರಿಯದರ್ಶಿನಿ ಅನ್ನೋ ಸ್ಟೇಜ್ ನೇಮ್ ಮೂಲಕ ಚಿತ್ರರಂಗ ಪ್ರವೇಶಿಸಿದ್ರು. ಹೀಗಿದ್ರು ಪರಿಸ್ಥಿತಿ ಬದಲಾಗ್ಲಿಲ್ಲ. ಎಲ್ಲ ಬಿಟ್ಟು ಬೆಂಗಳೂರಿಗೆ ಬಂದಿದ್ದ ಕುಟುಂಬಕ್ಕೆ ಆರ್ಥಿಕ ಸಂಕಷ್ಟ ಎದುರಾಯ್ತು. ಹೆಂಡತಿಯ ತಾಳಿಯನ್ನ ಮಾರಿದ ಜೆ.ವಿ. ಕೃಷ್ಣ ಈ ಹಣದಲ್ಲಿ ಎಷ್ಟು ದಿನ ಬೆಂಗಳೂರಲ್ಲಿ ಇರಕ್ಕಾಗುತ್ತೋ ಅಷ್ಟು ದಿನ ಇರೋಣ, ಒಂದ್ ವೇಳೆ ಸಿನಿಮಾಗಳಲ್ಲಿ ಅವಕಾಶ ಸಿಕ್ಕಿಲ್ಲ ಅಂದ್ರೆ ನಾಟಕ ಕಂಪನಿಗೆ ವಾಪಸ್ ಹೋಗೋಣ ಅಂತ ಡಿಸೈಡ್ ಆಗಿದ್ರು. ಈ ಟೈಮಲ್ಲೇ ತಮಿಳಿನ ಪುದು ವಸಂತಂ ಎಂಬ ಚಿತ್ರವನ್ನ ಕನ್ನಡದಲ್ಲಿ ರೀಮೇಕ್ ಮಾಡಲು ದ್ವಾರ್ಕೀಶ್ ಮುಂದಾದ್ರು. ಈ ಚಿತ್ರಕ್ಕೆ ಜೆ.ವಿ. ಕೃಷ್ಣರ ಮಗಳಾದ ಗಿರಿಜಾರನ್ನೇ ಆಯ್ಕೆ ಮಾಡ್ಕೊಂಡ್ರು. ಚಿತ್ರಕ್ಕೆ ಶ್ರುತಿ ಅಂತ ಹೆಸರಿಟ್ರು. ಇದರೊಂದಿಗೆ ಗಿರಿಜಾ ಅನ್ನೋ ಹೆಸರು ಹೋಗಿ ಶ್ರುತಿ ಅನ್ನೋ ಹೆಸರು ಬಂತು. ಈ ಸಿನಿಮಾವನ್ನ ಶ್ರುತಿ ಮನೆಯವರು ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ರು ಅಂದ್ರೆ ಪುದು ವಸಂತಂ ಸಿನಿಮಾದ ಸೀನ್ ಗಳನ್ನ ನೋಡಿ ಮನೇಲೆ ಮಗಳಿಗೆ ರಿಹರ್ಸಲ್ ಮಾಡಿಸಿ ಶೂಟಿಂಗ್ ಗೆ ಕಳಿಸಿ ಕೊಡ್ತಿದ್ರು. ಕೊನೆಗೆ ಶ್ರುತಿ ಸಿನಿಮಾ ಹಿಟ್ ಆಯ್ತು. ಬಳಿಕ ಹಿಂದೆ ತಿರುಗಿ ನೋಡಲ್ಲ
ಬಿಡಲೇ ಇಲ್ಲ. ಒಂದೊಂದೇ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಾ ಹೋದ್ರು. 90ರ ದಶಕದ ಬಹುಬೇಡಿಕೆಯ ನಟಿಯರಲ್ಲಿ ಒಬ್ಬರಾದ್ರು. ಕಣ್ಣೀರ ರಾಣಿ, ಎಮೋಷನಲ್ ಕ್ವೀನ್ ಅಂತೆಲ್ಲ ಕರೆಸಿಕೊಂಡ್ರು. ಕನ್ನಡ ಮಾತ್ರವಲ್ಲದೆ ತಮಿಳು, ತೆಲುಗು, ಮಲಯಾಳಂ, ಹಿಂದಿ, ತುಳು ಚಿತ್ರಗಳಲ್ಲೂ ಆಕ್ಟ್ ಮಾಡಿರೋ ಇವರಿಗೆ ಹಲವು ಪ್ರಶಸ್ತಿಗಳು ಸಂದಿವೆ. 1998 ಮಹೇಂದರ್ ಜೊತೆ ಮದುವೆ, ಮಗಳ ಜನನ, ರಾಜಕೀಯ ಪ್ರವೇಶ. ಶ್ರುತಿ ತಮ್ಮ ಯಶಸ್ಸಿನ ಉತ್ತುಂಗದಲ್ಲಿದ್ದಾಗಲೇ ಅಂದ್ರೆ 1998ರಲ್ಲಿ ನಿರ್ದೇಶಕ ಎಸ್ ಮಹೇಂದರ್ ರನ್ನ ಮದುವೆಯಾದ್ರು. ಆಗ ಶ್ರುತಿಗೆ 22 ವರ್ಷ ವಯಸ್ಸು. ಈ ದಂಪತಿಗೆ 2002ರಲ್ಲಿ ಹೆಣ್ಣು ಮಗು ಜನಿಸ್ತು. ಹೆಸರು ಗೌರಿ. ಈ ಟೈಮಲ್ಲಿ ರಾಜಕೀಯದಲ್ಲಿದ್ದ ಎಸ್ ಮಹೇಂದರ್ ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡಿದ್ರು. ಗಂಡನ ಮೂಲಕ ಶ್ರುತಿ ಕೂಡ 2005-6ರಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ರು. ಬಳಿಕ ಬಿಜೆಪಿ ಸೇರಿದ ಎಸ್ ಮಹೇಂದರ್ 2008ರ ವಿಧಾನಸಭೆ ಚುನಾವಣೆಗೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಕ್ಷೇತ್ರದಿಂದ ಕಣಕ್ಕಿಳಿದು ಸೋತ್ರು. ಶ್ರುತಿ ಕೂಡ ಬಿಜೆಪಿ ಸೇರಿದ್ರು. ಇವರನ್ನ 2008ರ ಕೊನೆಯಲ್ಲಿ ಎಂಎಲ್ಸಿ ಮಾಡಲಾಗುತ್ತೆ ಅಂದುಕೊಳ್ಳಲಾಯಿತು. ಆದ್ರೆ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಾಡ್ತು ಅಂದಿನ ಬಿಜೆಪಿ ಸರ್ಕಾರ. 2009 ವಿಚ್ಛೇದನ ಕೋರಿ ಕೋರ್ಟ್ಗೆ. ಶ್ರುತಿ ಹೇಳಿದ್ದೇನು, ಕೊನೆಗೆ ಆಗಿದ್ದೇನು? 2009ರಲ್ಲಿ ಬೆಂಗಳೂರಿನ ಫ್ಯಾಮಿಲಿ ಕೋರ್ಟ್ ಮೆಟ್ಟಿಲೇರಿದ ಶ್ರುತಿ ಗಂಡ ಎಸ್ ಮಹೇಂದರ್ ರಿಂದ ವಿಚ್ಛೇದನ ಬಯಸಿದ್ರು. ಈ ವೇಳೆ ಮಾತನಾಡಿದ ಶ್ರುತಿ, ಡಿವೋರ್ಸ್ಗೆ ಸಾಕಷ್ಟು ಕಾರಣಗಳಿವೆ, ಅವುಗಳನ್ನ ಕೋರ್ಟ್ಗೆ ಹೇಳಿದ್ದೀನಿ. ಇದು ಸಡನ್ ಆಗಿ ತಗೊಂಡ ನಿರ್ಧಾರವಲ್ಲ. ಕಳೆದ 8 ವರ್ಷಗಳಿಂದ ಇದನ್ನ ಸರಿಪಡಿಸಲು ಪ್ರಯತ್ನ ಪಡ್ತಿದ್ದೆ. ಆದ್ರೆ ಅವರ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬಾರದೆ ಇದ್ದಾಗ ವಿಚ್ಛೇದನ ಕೊಡಲು ನಿರ್ಧರಿಸಿದೆ. ಎಸ್ ಮಹೇಂದರ್ ಒಳ್ಳೆ ಸ್ನೇಹಿತ, ಆದ್ರೆ ಒಳ್ಳೆ ಗಂಡ ಅಲ್ಲ. ಒಂದ್ ವೇಳೆ ಡಿವೋರ್ಸ್ಗೆ ಕೋರ್ಟ್ ಅಸ್ತು ಅಂದ್ರೆ ಪತ್ರಕರ್ತ ಕಮ್ ನಿರ್ದೇಶಕ ಚಂದ್ರಚೂಡ್ ರನ್ನ ಮದುವೆ ಆಗ್ತೀನಿ ಅಂದ್ರು. ಮತ್ತೊಂದ್ ಕಡೆ ಎಸ್ ಮಹೇಂದರ್ ಮಾತನಾಡಿ, ಈ ಬೆಳವಣಿಗೆಗಳು ನನ್ನನ್ನ ಶಾಕ್ಗೆ ಒಳಗಾಗಿಸಿದೆ. ಸಂಬಂಧ ಮುರಿದುಕೊಳ್ಳೋ ಮಟ್ಟಕ್ಕೆ ಶ್ರುತಿ ಹೋಗ್ತಾಳೆ ಅನ್ಕೊಂಡಿರ್ಲಿಲ್ಲ. ಕಳೆದ 8 ವರ್ಷಗಳಿಂದ ನಮ್ಮ ಸಂಬಂಧ ಚೆನ್ನಾಗಿರ್ಲಿಲ್ಲ ಅಂತಾದ್ರೆ ತೀರಾ ಇತ್ತೀಚಿನವರೆಗೆ ನನ್ನ ಜೊತೆ ವಿವಿಧ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಂಡಿದ್ದು ಹೇಗೆ? ಮಾಧ್ಯಮವೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ನನ್ನನ್ನ ಹೊಗಳಿದ್ದು ಯಾಕೆ ಅಂತ ಪ್ರಶ್ನೆ ಮಾಡಿದ್ರು. ಈ ಬೆಳವಣಿಗೆಗಳ ಬೆನ್ನಲ್ಲೇ ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಸ್ಥಾನದಿಂದ ಶ್ರುತಿಯನ್ನ ಕೆಳಗಿಳಿಸಲಾಯಿತು. 2011ರಲ್ಲಿ ಸಿಕ್ಕಿತು ಡಿವೋರ್ಸ್, ಮತ್ತೆ ಮದುವೆ, ಮತ್ತೆ ವಿವಾದ. 2009ರಲ್ಲಿ ಕೋರ್ಟ್ ಮೆಟ್ಟಿಲೇರಿದ್ದ ಶ್ರುತಿಗೆ 2011ರಲ್ಲಿ ಡಿವೋರ್ಸ್ ಸಿಕ್ತು. ಮಗಳು ಗೌರಿ ತಾಯಿ ಕಸ್ಟಡಿ ಸೇರಿದ್ಲು. ಮಗಳನ್ನ ಭೇಟಿ ಮಾಡಲು ಎಸ್ ಮಹೇಂದರ್ಗೆ ಅವಕಾಶ ಕೊಡಲಾಯಿತು. ಜೀವನಾಂಶವಾಗಿ ಬೆಂಗಳೂರಿನ ಬಸವೇಶ್ವರ ನಗರದ ಮನೆಯನ್ನ ಬಿಟ್ಟು ಕೊಡಬೇಕಾಯ್ತು ಮಹೇಂದರ್. ನಂತರ 2013ರ ವಿಧಾನಸಭೆ ಚುನಾವಣೆಗೂ ಮುನ್ನ ಬಿಜೆಪಿ ತೊರೆದು ಕೆಜೆಪಿ ಸೇರಿದ ಶ್ರುತಿ 2013ರ ಜೂನ್ ತಿಂಗಳಲ್ಲಿ ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಯಲ್ಲಿ ಚಕ್ರವರ್ತಿ ಚಂದ್ರಚೂಡ್ ರನ್ನ ಮದುವೆಯಾದ್ರು. ಆದ್ರೆ ಈ ಮದುವೆ ಹೆಚ್ಚು ದಿನ ಉಳಿಯಲಿಲ್ಲ. ಕಾರಣ, ಚಂದ್ರಚೂಡ್ಗೆ ಅದಾಗಲೇ ಒಂದು ಮದುವೆಯಾಗಿ ಮಂಜುಳಾ ಅನ್ನೋ ಹೆಂಡತಿ ಇದ್ಲು. ಆಕೆ ಕೋರ್ಟ್ ಮೆಟ್ಟಿಲೇರಿದ ಹಿನ್ನೆಲೆ ಶ್ರುತಿ ಮತ್ತು ಚಂದ್ರಚೂಡ್ ಮದುವೆ ಅಸಿಂಧುಗೊಳ್ತು. ಈ ವೇಳೆ ಮಾತನಾಡಿದ ಶ್ರುತಿ, ಅತಿಯಾದ ನಂಬಿಕೆಯೇ ನನ್ನ ಈ ಪರಿಸ್ಥಿತಿಗೆ ಕಾರಣ. ನನಗೆ ಅನ್ಯಾಯವಾದ್ರೂ ಪರವಾಗಿಲ್ಲ, ಮತ್ತೊಂದು ಹೆಣ್ಣಿಗೆ ಅನ್ಯಾಯವಾಗಲು ಬಿಡಲ್ಲ ಅಂದ್ರು. 2014 ಕೆಲಸದಾಕೆಗೆ ಕಿರುಕುಳ ಆರೋಪ. ಶ್ರುತಿ ವರ್ಸಸ್ ಚಂದ್ರಚೂಡ್ ಜಟಾಪಟಿ. 2014ರಲ್ಲಿ ಮನೆ ಕೆಲಸದಾಕೆಗೆ ಕಿರುಕುಳ ನೀಡಿದ ಆರೋಪ ಶ್ರುತಿ ಮೇಲೆ ಕೇಳಿ ಬಂತು. ಈ ಸಂಬಂಧ ದೂರು ದಾಖಲಿಸಿದ ಕೆಲಸದಾಕೆ ಮನೆ ವಿಚಾರವನ್ನ, ಬೆಡ್ರೂಮ್ ವಿಚಾರವನ್ನ ಬೇರೆಯವರಿಗೆ ಹೇಳಿದ್ಯಾಕೆ ಅಂತ ಹೊಡೆದ್ರು, ಬೆದರಿಕೆ ಹಾಕಿದ್ರು ಅಂತ ಆರೋಪಿಸಿದ್ರು. ಇದೆಲ್ಲ ಸುಳ್ಳು ಎಂದ ಶ್ರುತಿ ಮನೆ ಕೆಲಸದಾಕೆ ವಿರುದ್ಧ ಮಾನನಷ್ಟ ಕೇಸ್ ದಾಖಲಿಸಿದ್ರು. ಅಲ್ಲದೆ ಇವೆಲ್ಲದರ ಹಿಂದೆ ಚಂದ್ರಚೂಡ್ ಕೈವಾಡವಿದೆ ಅಂದ್ರು. ಹೀಗಿರುವಾಗ್ಲೇ ಚಂದ್ರಚೂಡ್ ರಾತ್ರಿ ಟೈಮಲ್ಲಿ ಶ್ರುತಿ ಮನೆಯ ಕಿಟಕಿ ಇಣುಕಿದ ಫೋಟೋಗಳು ವೈರಲ್ ಆದ್ವು. ಈ ಸಂಬಂಧ ಶ್ರುತಿ ವಿರುದ್ಧ ಸಿಟ್ಟಿಗೆದ್ದ ಚಂದ್ರಚೂಡ್ ನನ್ನ ಬಳಿಯೂ ಕೆಲವೊಂದು ಫೋಟೋಗಳಿವೆ, ಬಿಡುಗಡೆ ಮಾಡ್ಲಾ ಕೇಳಿದ್ರು. ಜೊತೆಗೆ
ಜೊತೆಗೆ ನಾವಿಬ್ರು ಸಂಪರ್ಕ ಕಡಿದುಕೊಂಡು 1 ವರ್ಷ ಆಯ್ತು ಅಂತಿರಲ್ಲ, ಹಾಗಿದ್ರೆ ನಾನ್ ಯಾವತ್ತು ನಿಮ್ಮನೆಗೆ ಬಂದಿದ್ದೆ, ಯಾವತ್ತು ಸಂಪರ್ಕ ಮಾಡಿದ್ವಿ ಹೇಳ ಅಂತೆಲ್ಲ ಪ್ರಶ್ನೆ ಮಾಡಿದ್ರು. ಇಂಥ ಶ್ರುತಿ 2014ರಲ್ಲಿ ಕೆಜೆಪಿ ಬಿಜೆಪಿ ಜೊತೆ ವಿಲೀನಗೊಂಡಾಗ ಬಿಜೆಪಿಗೆ ವಾಪಸ್ ಬಂದ್ರು. ರಾಜ್ಯ ಬಿಜೆಪಿ ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯೂ ಆದ್ರು. 2016ರಲ್ಲಿ ಬಿಗ್ ಬಾಸ್ ಗೆದ್ದು ದಾಖಲೆ. 2018ರಲ್ಲಿ ವೀಕೆಂಡ್ ವಿತ್ ರಮೇಶ್ಗೆ. 2015-16ರಲ್ಲಿ ಬಿಗ್ ಬಾಸ್ ಸೀಸನ್ 3 ಶುರುವಾದಾಗ ಅದರ ಕಂಟೆಸ್ಟೆಂಟ್ ಗಳಲ್ಲಿ ಒಬ್ಬರಾಗಿ ಆಯ್ಕೆಯಾದ್ರು. ಅದರಲ್ಲಿ ವಿನ್ ಆಗಿ ಕನ್ನಡ ಬಿಗ್ ಬಾಸ್ ಗೆದ್ದ ಮೊದಲ ಮಹಿಳಾ ಸ್ಪರ್ಧಿ ಎನಿಸಿಕೊಂಡ್ರು. ನಂತರ 2018ರಲ್ಲಿ ವೀಕೆಂಡ್ ವಿತ್ ರಮೇಶ್ ಸಾಧಕರ ಕುರ್ಚಿ ಮೇಲೆ ಕೂತ್ರು. ತಮ್ಮ ಜೀವನದ ಹಾದಿಯನ್ನ ಮತ್ತೊಮ್ಮೆ ಮೆಲುಕು ಹಾಕಿದ್ರು. ಈ ವೇಳೆ ಮಾತನಾಡಿ, ನಾನು ಸಿನಿ ಜೀವನದಲ್ಲಿ ಯಾವತ್ತೂ ಏರಿಳಿತ ಕಾಣ್ಲಿಲ್ಲ, ಆದ್ರೆ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಏರಿಳಿತ ಕಂಡೆ. ನನ್ನ ಮನಸ್ಸು ಹೃದಯ ಹೇಳಿದ ಹಾಗೆ ನಿರ್ಧಾರಗಳನ್ನ ತಗೊಂಡಿದ್ದೆ. ಇದಕ್ಕೆಲ್ಲ ಕಾರಣ ಸ್ವಲ್ಪ ಬುದ್ಧಿವಂತಿಕೆಯಿಂದ ನಿರ್ಧಾರ ತಗೋಬೇಕಿತ್ತು. ಜೀವನದಲ್ಲಿ ಅಂತಹ ಸಂದರ್ಭಗಳು ಬಾರದೆ ಇದ್ದಿದ್ರೆ ನಾನು ಇಷ್ಟು ಗಟ್ಟಿಯಾಗಿ ನಿಲ್ಲೋಕೆ ಆಗ್ತಿರ್ಲಿಲ್ಲ ಅಂದ್ರು. ಇವರನ್ನ 2020ರಲ್ಲಿ ಯಡಿಯೂರಪ್ಪ ಸರ್ಕಾರ ಕರ್ನಾಟಕ ಪ್ರವಾಸೋದ್ಯಮ ನಿಗಮದ ಅಧ್ಯಕ್ಷೆಯಾಗಿ ನೇಮಿಸಿತು. ಸುಮಾರು 1 ವರ್ಷ ಈ ಹುದ್ದೆಯಲ್ಲಿದ್ರು. ಆಸ್ತಿ ಎಷ್ಟು, ಮಗಳು ಏನ್ ಮಾಡ್ತಿದ್ದಾರೆ? 2008ರಲ್ಲಿ ಎಸ್ ಮಹೇಂದರ್ ಎಲೆಕ್ಷನ್ಗೆ ನಿಲ್ಲುವಾಗ ಶ್ರುತಿಯ ಆಸ್ತಿ 1 ಲಕ್ಷ ಅಂತ ಘೋಷಿಸಿಕೊಂಡಿದ್ರು. ಈಗಿನ ಆಸ್ತಿ ಬಗ್ಗೆ ಮಾಹಿತಿ ಇಲ್ಲ. ಮಗಳು ಗೌರಿ ಸಂಗೀತದ ಬಗ್ಗೆ ಒಲವು ಹೊಂದಿದ್ದು ಚಿತ್ರರಂಗಕ್ಕೆ ಬರುವ ತಯಾರಿಯಲ್ಲಿದ್ದಾರೆ. ಜೊತೆಗೆ IAS ಆಫೀಸರ್ ಆಗ್ಬೇಕು ಅನ್ನೋ ಮಹದಾಸೆ ಇಟ್ಕೊಂಡಿದ್ದಾರೆ. ಸೋ ಫ್ರೆಂಡ್ಸ್, ಇದಿಷ್ಟು ಕನ್ನಡದ ಪ್ರಸಿದ್ಧ ನಟಿಯರಲ್ಲಿ ಒಬ್ಬರಾದ ಶ್ರುತಿ ಜೀವನದ ಹಾದಿ ಹೇಗಿದೆ, ಕಣ್ಣೀರ ರಾಣಿ ಅನುಭವಿಸಿದ ಕಷ್ಟಗಳೇನು ಅನ್ನೋದು ಸೇರಿದಂತೆ ಹಲವು ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.